ಚುನಾವಣೆಯಲ್ಲಿ ಅಕ್ರಮ, ಕಾಂಗ್ರೆಸ್ ಆರೋಪ ಏನು? ರಾಹುಲ್ ಬೆಂಗಳೂರು ಪಾದಯಾತ್ರೆ ಯಾಕೆ? ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಗಂಭೀರ ಆಪಾದನೆ ಮಾಡಿದ್ದ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ನೇರವಾಗಿ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಆಗಸ್ಟ್ 4ರಂದು ಸೋಮವಾರ ಬೆಂಗಳೂರು ನಗರದಲ್ಲಿ ಪಾದಯಾತ್ರೆಯ ಮೂಲಕ ಸಂಘರ್ಷದ ಕಹಳಿಯನ್ನ ಮೊಳಗಿಸಲಿದ್ದಾರೆ. ಕರ್ನಾಟಕದಲ್ಲೂ ಲೋಕಸಭೆ ಕ್ಷೇತ್ರವೊಂದರಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ದಾಖಲೆಗಳಿವೆ ಅಂತ ಹೇಳಿ ರಾಹುಲ್ ಗಾಂಧಿ ಗುಡುಗಿದ್ರು. ಈಗ ಸಂಸತ್ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲೇ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದು ಆಗಸ್ಟ್ 4ರಂದು ಮಹದೇವಪುರ ಕ್ಷೇತ್ರದಿಂದ ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಚುನಾವಣಾ ಅಕ್ರಮದ ಆಪಾದನೆಯನ್ನ ಚುನಾವಣಾ ಆಯೋಗ ಸ್ಪಷ್ಟವಾಗಿ ನಿರಾಕರಣೆ ಮಾಡಿರೋದರ ನಡುವೆ ಕೂಡ ಹೋರಾಟವನ್ನ ಕಾಂಗ್ರೆಸ್ ಕೈಗೆತ್ತಿಕೊಂಡಿದೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ 3 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತ ಚಲಾವಣೆ ಮಾಡಿದ ನಂತರದಲ್ಲಿ ನೆರೆ ರಾಜ್ಯದಲ್ಲಿ ನಡೆದ ಮತದಾನದಲ್ಲಿ ಭಾಗವಹಿಸಿದ್ದಾರೆ ಎಂಬುದಕ್ಕೆ ದಾಖಲೆ ಸಿಕ್ಕಿದೆ. ಜೊತೆಗೆ ನಿರ್ದಿಷ್ಟ ಸಮುದಾಯದ ಮತದಾರರ ಹೆಸರನ್ನ ಕೈಬಿಟ್ಟಿರುವ ಬಗ್ಗೆ ಕೂಡ ದಾಖಲೆಗಳನ್ನ ಸಂಗ್ರಹ ಮಾಡಲಾಗಿದೆ. ಈ ಆಧಾರದ ಮೇಲೆಯೇ ಹೋರಾಟಕ್ಕೆ ರಾಹುಲ್ ಗಾಂಧಿ ನಿರ್ಣಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಉನ್ನತ ಮೂಲಗಳು ತಿಳಿಸಿವೆ. ಅಂದಹಾಗೆ ಭಾರತದಲ್ಲಿ ನಡೀತಾ ಇರುವಂತಹ ಚುನಾವಣೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಇವಿಎಂ ಬಳಸೋದಕ್ಕೆ ಆರಂಭಿಸಿದ ನಂತರ ಚುನಾವಣಾ ಕಳ್ಳಾಟ ಹೆಚ್ಚಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ನಾಯಕರು ಸತತವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇವರ ಆರೋಪ ಸೋತಾಗ ಮಾತ್ರ ಯಾಕೆ, ಗೆದ್ದಾಗ ಯಾಕಿಲ್ಲ ಅನ್ನೋದು ವಿಪಕ್ಷಗಳ ಪ್ರಶ್ನೆ ಆಗಿದೆ. ಬಿಹಾರದಲ್ಲಿ ಕೇಂದ್ರ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಿ ಸುಮಾರು 65 ಲಕ್ಷ ಮತದಾರರನ್ನ ಚುನಾವಣಾ ಪಟ್ಟಿಯಿಂದ ತೆಗೆದುಹಾಕಿದೆ. ಇದು ತೇಜಸ್ವಿ ಯಾದವ್ ಅವರ ರಾಷ್ಟ್ರೀಯ ಜನತಾದಳ ಮತ್ತು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಕಾರಣ ಆಗಿದೆ. ಇದೇ ವೇಳೆ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ನಡೆದಿದೆ ಅಂತ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಹಲವು ಬಾರಿ ಡೆಮೋ ನೀಡಿ ಇವಿಎಂ ಮತ್ತು ವಿವಿಪ್ಯಾಟ್ಗಳನ್ನ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಅನ್ನೋದನ್ನ ವಿವರಣೆ ಮಾಡಿತ್ತು. ಆದ್ರೂ ವಿಪಕ್ಷಗಳ ಆರೋಪವು ಮುಂದುವರಿತಲೇ ಇದೆ. ಆದ್ರೆ ಒಮ್ಮೆಯಾದ್ರೂ ಬಲವಾದ ಸಾಕ್ಷ್ಯಾಧಾರಗಳನ್ನ ವಿಪಕ್ಷಗಳಿಗೆ ನ್ಯಾಯಾಲಯದ ಮುಂದೆ ಅಥವಾ ಇಸಿಐ ಇಡಲು ಸಾಧ್ಯವಿಲ್ಲ. ಇವಿಎಂ ಬೇಡ, ಬ್ಯಾಲೆಟ್ ಪೇಪರ್ ಬೇಕು ಎನ್ನುವ ಕೂಗು ಹಲವು ವರ್ಷಗಳಿಂದ ಜಾಸ್ತಿ ಆಗ್ತಲೇ ಬರ್ತಾ ಇದೆ. ವಿಪಕ್ಷಗಳ ಆರೋಪ, ಆಡಳಿತ ಪಕ್ಷದ ಸಮರ್ಥನೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ಈ ಎಲ್ಲಾ ಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಆಗಸ್ಟ್ 6, 1980ರಲ್ಲಿ ಹೈದರಾಬಾದ್ ಮೂಲದ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ವಿವಿಧ ಪಾರ್ಟಿಗಳ ಸಮ್ಮುಖದಲ್ಲಿ ಇವಿಎಂ ಕುರಿತಾದ ಡೆಮೋವನ್ನ ನೀಡಿತ್ತು. ಇದಾದ ನಂತರ ಮೇ 19, 1982ರಲ್ಲಿ ಪೈಲಟ್ ಆಧಾರದಲ್ಲಿ ಇದನ್ನ ಚುನಾವಣೆಯಲ್ಲಿ ಬಳಸೋದಕ್ಕೆ ಆರಂಭ ಮಾಡಲಾಯಿತು. ಇಸಿಐಎಲ್ ಜೊತೆಗೆ ಬೆಂಗಳೂರು ಮೂಲದ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಸಂಸ್ಥೆಗೆ ಇವಿಎಂ ತಯಾರಿಸುವ ಟೆಂಡರ್ ಅನ್ನ ನೀಡಲಾಗಿತ್ತು. 1998ರಲ್ಲಿ ಅಧಿಕೃತವಾಗಿ ಇವಿಎಂ ಅನ್ನ ಚುನಾವಣೆಗೆ ಬಳಸೋದಕ್ಕೆ ಎಲ್ಲಾ ಪಾರ್ಟಿಗಳು ಒಕ್ಕೊರಲಿನ ಬೆಂಬಲವನ್ನ ನೀಡಿತ್ತು. ಇದರ ಭಾಗವಾಗಿ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ದೆಹಲಿಯ 16 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಇವಿಎಂ ಮಷಿನ್ಗಳನ್ನ ಬಳಕೆ ಮಾಡಲಾಗಿತ್ತು. ಇದಾದ ನಂತರ ಹಲವು ರಾಜ್ಯಗಳಲ್ಲಿ ಆಯ್ದ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಇವಿಎಂ ಮೂಲಕ ಚುನಾವಣೆ ನಡೆಯಿತು. 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅಂದ್ರೆ 543 ಲೋಕಸಭಾ ಕ್ಷೇತ್ರದಲ್ಲಿ ಇವಿಎಂ ಬಳಕೆ ಮಾಡಲಾಯಿತು. ಆ ಮೂಲಕ ದಶಕಗಳ ಇತಿಹಾಸದ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ಇತಿಶ್ರೀ ಹಾಡಲಾಯಿತು. ಕಾಂಗ್ರೆಸ್ ನೇತೃತ್ವದ ಯುಪಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿತ್ತು. ಓವರ್ ಕಾನ್ಫಿಡೆನ್ಸ್ ನಿಂದ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸರಳ ಬಹುಮತದ ನಂಬರ್ನ ದಾಟೋದಕ್ಕೆ ವಿಫಲವಾಯಿತು. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಆಯ್ಕೆಯಾದರು. ಗಮನಿಸಬೇಕಾದ ವಿಚಾರ ಏನು ಅಂದ್ರೆ ಇವಿಎಂನಲ್ಲಿ ನಡೆದ ಆ ಚುನಾವಣೆಯ ಬಗ್ಗೆ ಕಾಂಗ್ರೆಸ್ ಅಪಸ್ವರವನ್ನ ತೆಗೆದಿರಲಿಲ್ಲ. ಇವಿಎಂ ವೋಟಿಂಗ್ ಪದ್ಧತಿಯಲ್ಲಿ ಇನ್ನಷ್ಟು ಪಾರದರ್ಶಕತೆಯನ್ನ ತರೋದಕ್ಕೆ ವಿವಿಪ್ಯಾಟ್ ಪದ್ಧತಿಯನ್ನ ಆಗಸ್ಟ್ 14, 2013ರಲ್ಲಿ ಪರಿಚಯ ಮಾಡಲಾಯಿತು. ಪ್ರಾಯೋಗಿಕವಾಗಿ ನಾಗಾಲ್ಯಾಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಇದನ್ನ ಜಾರಿಗೆ ತರಲಾಯಿತು. ಇದಿಷ್ಟು ಇವಿಎಂ ಮತ್ತು ವಿವಿಪ್ಯಾಟ್ ಜಾರಿಗೆ ಬಂದಂತಹ ಕ್ರಿಯೆ ಆಗಿತ್ತು. 2014ರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಭೂತಪೂರ್ವ ಗೆಲುವನ್ನ ಸಾಧಿಸಿತ್ತು. ಅಲ್ಲಿಂದ ಇವಿಎಂ ಮೇಲೆ ಶಂಕವನ್ನ ವ್ಯಕ್ತಪಡಿಸೋದಕ್ಕೆ ವಿಪಕ್ಷಗಳು ಆರಂಭ ಮಾಡಿತು. ಇದಾದ ನಂತರ ಹಲವು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು. ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರುವಂತಹ ತೃಣಮೂಲ ಕಾಂಗ್ರೆಸ್ ಜಯವನ್ನ ಸಾಧಿಸಿತ್ತು.
ಇನ್ನು ತಮಿಳುನಾಡಿನಲ್ಲಿ ಎನ್ಡಿಎ ಮೈತ್ರಿಕೂಟದ ಜೊತೆಗಿದ್ದ ಎಐಡಿಎಂಕೆಗೆ ಸೋಲಾಯಿತು. ತೆಲಂಗಾಣದಲ್ಲಿ ಒಮ್ಮೆ ಕೆ ಚಂದ್ರಶೇಖರ್ ರಾವ್ ಅವರ ಪಾರ್ಟಿ, ಇನ್ನೊಮ್ಮೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು. 2023ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭಾರಿ ಜನಾದೇಶದಿಂದ ಗೆಲುವನ್ನ ಸಾಧಿಸಿತ್ತು. ಆ ವೇಳೆ ಯಾವುದೇ ವಿಪಕ್ಷಗಳು ತಕರಾರನ್ನ ಎತ್ತಿರಲಿಲ್ಲ. ಈ ನಡುವೆ ಇವಿಎಂ ವಿವಿಪ್ಯಾಟ್ ನಡುವೆ ಹೈ ಟ್ರೆಂಡ್ ಪರ್ಸೆಂಟ್ ತಾಳಿ ಆಗಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲನ್ನ ಏರಲಾಯಿತು. 100ಕ್ಕೆ 100% ತಾಳೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗೇ ಆಗುತ್ತೆ ಎನ್ನುವಂತಹ ಕೇಂದ್ರ ಚುನಾವಣಾ ಆಯೋಗದ ವಾದವನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿತ್ತು. ಯಾವುದೇ ಒಂದು ವ್ಯವಸ್ಥೆಯನ್ನ ಬಲವಾದ ಆಧಾರವಿಲ್ಲದೆ ಅನುಮಾನ ಮಾಡೋದು ಸರಿಯಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅರ್ಜಿದಾರರಿಗೆ ಬುದ್ಧಿಯನ್ನ ಹೇಳಿತ್ತು. ಆ ಮೂಲಕ ಪರೋಕ್ಷವಾಗಿ ವಿವಿಧ ರಾಜಕೀಯ ಪಕ್ಷಗಳಿಗೆ ಕಿವಿ ಹಿಂಡಿತ್ತು. ಇದರ ಬೆನ್ನಲ್ಲೇ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಯಲಿ ಅನ್ನುವಂತಹ ಹೊಸ ವಿಚಾರ ಎತ್ತಲಾಯಿತು. ಬಿಹಾರದಲ್ಲಿ ಇನ್ನೇನು ಒಂದೆರಡು ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಎರಡೆರಡು ಕಡೆ ವೋಟರ್ ಲಿಸ್ಟ್ ನಲ್ಲಿ ಇರುವಂತಹ ಹೆಸರುಗಳು ಇಹ ಲೋಕವನ್ನ ತ್ಯಜಿಸಿದವರು, ರಾಜ್ಯಕ್ಕೆ ಸಂಬಂಧಪಡದೆ ಇರುವಂತಹವರ ಹೆಸರನ್ನ ಚುನಾವಣಾ ಆಯೋಗ ಮುಲಾಜಿಲ್ಲದೆ ಡಿಲೀಟ್ ಮಾಡ್ತಾ ಇದೆ. ಇದುವರೆಗಿನ ಲೆಕ್ಕಾಚಾರದ ಪ್ರಕಾರ ಸುಮಾರು 65 ಲಕ್ಷ ಮತದಾರರನ್ನ ಗುರುತು ಮಾಡಲಾಗಿದೆ ಎನ್ನುವುದು ಚುನಾವಣಾ ಆಯೋಗದ ವಾದ. ಇದಕ್ಕೆ ವಿಪಕ್ಷಗಳು ತೀವ್ರವಾದಂತಹ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಈ ನಡುವೆ ಆಧಾರ್ ಕಾರ್ಡ್ ಅನ್ನ ಬಳಸಿ ವೋಟಿಂಗ್ ಮಾಡಬಹುದು ಎಂದು ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನ ನೀಡಿದೆ.